ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು 2,500 ಜನಕ್ಕೆ ಈಗ ತಿರುಮಲ ಕ್ಯಾಟರರ್ಸ್ ಕಡೆಯಿಂದ ಈಗ ಬೇಬಿಕಾರ್ನ್ ಕಬಾಬ್ ಮಾಡ್ತಾ ಇದಾರೆ. ಇದಂತೂ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ, ಸಕ್ಕತ್ತಾಗಿರುತ್ತೆ. ಇದು ರಿಸೆಪ್ಷನ್ಗೆ ಬೇಬಿಕಾರ್ನ್ ಕಬಾಬ್ ಮಾಡ್ತಾ ಇರೋಂಥದ್ದು. ಈಗ ಬನ್ನಿ ನೋಡೋಣ ಇವರು ಬೇಬಿಕಾರ್ನ್ ಕಬಾಬ್ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತಾರೆ. ಬೇಬಿಕಾರ್ನ್ ಕಬಾಬ್ ಮಾಡೋದಕ್ಕೆ ನೋಡಿ, ಬೇಬಿಕಾರ್ನ್ 1.5 ಇಂಚ್ ಅಷ್ಟು ಕಟ್ ಮಾಡ್ಕೊತಾ ಇದಾರೆ. ನೋಡಿ, ಇಷ್ಟು ಮಾತ್ರ ಕಟ್ ಮಾಡಿ ಹಾಕೊಂತ ಇದ್ದಾರೆ. ನೋಡಿ, ಒಂದನ್ನ 3 ಪೀಸ್ ಮಾಡ್ಕೊಂತ ಇದ್ದಾರೆ. ಈಗ ನೋಡಿ, ಬೇಬಿಕಾರ್ನ್ ಕಬಾಬ್ ಮಾಡೋದಕ್ಕೆ ಇದನ್ನ ಪಾತ್ರೆಯಲ್ಲಿ ಹಾಕೊಂಡು ಈಗ ನೀರು ಹಾಕೊಂಡು ಇದನ್ನ ಬೇಯಿಸ್ಕೊಂತ ಇದ್ದಾರೆ. ಓಕೆ ಓಕೆ. ಬೇಯಿಸೋದಕ್ಕೆ ಇವರು ಅರಿಶಿನ ಪುಡಿ ಮತ್ತೆ ಖಾರದ ಪುಡಿ ಮತ್ತೆ ಉಪ್ಪು ಈ ಮೂರನ್ನು ಹಾಕೊಂಡು ಇದನ್ನ ಬೇಯಿಸ್ತಾ ಇದ್ದಾರೆ. ಇದನ್ನ 100% ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ ನಂತರ ಇಳಿಸ್ಕೊಂಡಿದ್ದಾರೆ. ಇದನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡಿದ್ದಾರೆ. ಫಿಲ್ಟರ್ ಮಾಡಿ ಇದ್ರಲ್ಲಿ ಹಾಕೊಂಡಿದ್ದಾರೆ. ಇದು ಟೋಟಲ್ 50 kg ಇದೆ. ಸರ್, ಇದರಲ್ಲಿ ಏನೇನು ಹಾಕೊಂಡಿದ್ದಾರೆ ಕರೆಕ್ಟಾಗಿ? ಎಷ್ಟೆಷ್ಟು ಹಾಕೊಂಡಿದ್ದಾರೆ? ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಪಲಾವ್ ಎಲೆ. ಓಕೆ, ಇಷ್ಟು ರುಬ್ಕೊಂಡು ಆಮೇಲೆ ಮಸಾಲೆ ರೆಡಿ ಮಾಡೋದು. ಓಕೆ ಓಕೆ. ಸ್ನೇಹಿತರೆ ನೋಡಿ, ಇಷ್ಟೊಂದು ಎಲ್ಲ ಫುಲ್ ರುಬ್ಕೊಂಡು ಮತ್ತೆ ಮಸಾಲ ಮಾಡ್ಕೊತಾರೆ. ಓಕೆ. ನೋಡಿ, ಇದರಲ್ಲಿ ಈಗ ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡಿದ್ದಾರೆ. ಗುಂಟೂರು ಮೆಣಸಿನ್ಕಾಯಿ ಒಂದು ಅರ್ಧ kg ಅಷ್ಟು ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡು ಇಟ್ಕೊಂಡಿದ್ದಾರೆ. ಇದನ್ನೆಲ್ಲಾನು ಫುಲ್ ರುಬ್ಕೊಂತಾರೆ. ನೋಡಿ, ಈಗ ಇದರಲ್ಲಿ ಖಾರದ ಪುಡಿ ಹಾಕೊಂತ ಇದ್ದಾರೆ. ನೋಡಿ, ನಾನು ತೋರಿಸಿರೋ ಮಸಾಲ ಎಲ್ಲಾನು ಫುಲ್ಲು ಇದನ್ನ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಇದರಲ್ಲಿ ಹಾಕೊಂಡಿದ್ದಾರೆ. ಈಗ ಇದರಲ್ಲಿ ಖಾರದ ಪುಡಿ, ಚಿಕನ್ ಮಸಾಲ ಸ್ವಲ್ಪ ಹಾಕೊಂತ ಇದ್ದಾರೆ. ಚಿಕನ್ ಮಸಾಲ ಒಂದು 200 ಗ್ರಾಮ್ ಹಾಕೊಂಡಿದ್ದಾರೆ. ಮತ್ತೆ ಚಿಲ್ಲಿ ಪೌಡರ್ ಒಂದು 200 ಗ್ರಾಮ್ ಹಾಕೊಂಡಿದ್ದಾರೆ. ಇದು ಗರಂ ಮಸಾಲ ಅಲ್ಲ? ನೋಡಿ, ಗರಂ ಮಸಾಲ ಒಂದು 200 ಗ್ರಾಮ್. ಅದು 1/4 kg ಪ್ಯಾಕೆಟು 200 ಗ್ರಾಮ್ ಹಾಕ್ಬಿಟ್ಟು 50 ಗ್ರಾಮ್ ಉಳಿಸ್ಕೊಂಡಿದ್ದಾರೆ. ನೋಡಿ, ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದಾರೆ. ನೋಡಿ, ಒಂದು 2 ಇಡೀ ಕಸ್ತೂರಿ ಮೇಥಿ. ಇದು ಏನೋ ಮೈದಾನಾ? ಹಾಂ, ಮೈದಾ ಒಂದು ಸೇರ್ ಹಾಕೊಂಡಿದ್ದಾರೆ. ಈಗ ಕಾರ್ನ್ಫ್ಲವರ್ ಹಾಕೊಂತ ಇದ್ದಾರೆ. ನೋಡಿ, ಇದು 1 kg ಪ್ಯಾಕೆಟು 2 ಪ್ಯಾಕೆಟ್ ಹಾಕೊಂತ ಇದ್ದಾರೆ. ನೋಡಿ, ಈ ತರ ಒಂದು ಸಪ್ರೇಟ್ ಆಗಿ ಮಸಾಲ ಮಾಡೋದ್ರಿಂದ ಕಬಾಬ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಪಲಾವ್ ಸಾಮಾನು ಮತ್ತೆ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತೆ ಗುಂಟೂರು ಮೆಣಸಿನ್ಕಾಯಿ ಈ ತರ ಮತ್ತೆ ಎಲ್ಲಾನು ಪಲಾವ್ ಸಾಮಾನು ಇಷ್ಟನ್ನು ಹಾಕೊಂಡು ನೀರು ಹಾಕೊಂಡು ರುಬ್ಕೊಂಡಿದ್ದಾರೆ. ರುಬ್ಕೊಂಡಿದ ನಂತರ ಈಗೆಲ್ಲ ಮಿಕ್ಸಿಂಗ್ ಮಾಡ್ಕೊತಾ ಇದ್ದಾರೆ. ಎರಡು kg ಕಾರ್ನ್ಫ್ಲವರ್ ಹಾಕೊಂಡಿದ್ದಾರೆ. ನೋಡಿ, 1/4 kg ಅಷ್ಟು ಅಕ್ಕಿ ಹೊಟ್ಟು ಹಾಕೊಂಡಿದ್ದಾರೆ. ಮತ್ತೆ ವಿನಿಗರು 1/4 ಲೀಟರ್ ಹಾಕೊಂಡಿದ್ದಾರೆ. ಅರ್ಧ ಲೀಟರ್ ಬಾಟ್ಲಲ್ಲಿ ಅರ್ಧ. ನೋಡಿ, ಈಗ ಪುಡಿ ಹಾಕೊಂತ ಇದ್ದಾರೆ. ನೋಡಿ, 3.5 ಇಡಿಯಷ್ಟು ಪುಡಿ ಹಾಕೊಂಡಿದ್ದಾರೆ. ನೋಡಿ, ಈಗ ಇದರಲ್ಲಿ ಮೊಸರು ಹಾಕೊಂತ ಇದ್ದಾರೆ. ಇದರಲ್ಲಿ ಸ್ವಲ್ಪ ರೆಡ್ ಕಲರ್ ಹಾಕೊಂಡಿದ್ದಾರೆ. ರೆಡ್ ಕಲರ್ ಹಾಕೊಂಡು ಮೊಸರು ಹಾಕೊಂಡಿದ್ದಾರೆ. ಒಂದು ಅರ್ಧ ಲೀಟರ್ ಮೊಸರು. ನೋಡಿ, ಈಗ ಇದರಲ್ಲೇ ನೀರು ಹಾಕೊಂಡಿದ್ದಾರೆ. 1 ಲೀಟರ್ ಅಷ್ಟು ನೀರು ಹಾಕೊಂಡೆ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಈಗ ಕಬಾಬ್ ಪೌಡ್ರ್ ಹಾಕೊಂತ ಇದ್ದಾರೆ. ಚಿಕನ್ ಕಬಾಬ್ ಪೌಡ್ರು 1 kg ಹಾಕೊಂಡಿದ್ದಾರೆ.
ಮಸಾಲ ಎಲ್ಲ ಮಿಕ್ಸ್ ಆಗಿದ ನಂತರ ಈಗ ಕಬಾಬ್ ಪೌಡರ್ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಇದನ್ನ ಒಂದು 3 ರಿಂದ 4 ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡಿ ಬಿಟ್ಟಿದ್ದಾರೆ. ನೋಡಿ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ ನಂತರ ಇದನ್ನ ಒಂದು 20 ನಿಮಿಷ ಬಿಡ್ತಾರೆ. 20 ನಿಮಿಷ ಬಿಟ್ಟಾದ್ಮೇಲೆ ಇದನ್ನ ಬೇಬಿ ಕಾರ್ನ್ ಅಲ್ಲಿ ಮಿಕ್ಸ್ ಮಾಡ್ಕೊಂತಾರೆ. ನೋಡಿ ಇದೆಲ್ಲ ಫುಲ್ ಮಿಕ್ಸಿಂಗ್ ಮಾಡಿದ ನಂತರ ಈಗ ನಿಂಬೆ ಹುಳಿ ಹಾಕೊಂಡ್ರೆ ನೋಡಿ ಒಂದು 6 ರಿಂದ 7 ನಿಂಬೆಹಣ್ಣು ಜ್ಯೂಸ್ ಹಾಕೊಂಡಿದ್ದಾರೆ. ಇದನ್ನ ಒಂದು 20 ನಿಮಿಷ ಮಸಾಲ ಮಿಕ್ಸ್ ಮಾಡಿ ಬಿಟ್ಟಿದ್ರು. ಈಗ ನೋಡಿ ಬೇಬಿ ಕಾರ್ನ್ ಅಲ್ಲಿ ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಇದಕ್ಕೊಂದು ಅರ್ಧ ಅದಕ್ಕೊಂದು ಅರ್ಧ ಹಾಕೊಂಡು ಈಗ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ಎಣ್ಣೆಲಿ ಬಿಟ್ಕೊಂತಾರೆ. ನೋಡಿ ಇದಕ್ಕೊಂದು ಅರ್ಧ ಮತ್ತೆ ಇದಕ್ಕೊಂದು ಅರ್ಧ ಹಾಕೊಂಡಿದ್ದಾರೆ. ಅರ್ಧ ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಇದಕ್ಕೆ ಮಿಕ್ಸ್ ಮಾಡುವಾಗ ಜಾಸ್ತಿ ನೀರು ಹಾಕೊಂಡಿಲ್ಲ. ಸ್ವಲ್ಪ ನೀರು ಹಾಕೊಂಡು ಒಂದೂವರೆ ಲೀಟರ್ ನೀರು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಎರಡು ಪರಾಟದಲ್ಲಿ ಮಸಾಲ ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನ ಒಂದು 20 ನಿಮಿಷ ಬಿಡ್ತಾರೆ. 20 ನಿಮಿಷ ಆದ್ಮೇಲೆ ಎಣ್ಣೆಲಿ ಫ್ರೈ ಮಾಡ್ಕೊಂತಾರೆ. ನೋಡಿ ಇದು ಆಲ್ಮೋಸ್ಟ್ ಒಂದು 45 ನಿಮಿಷ 1 ಅವರ್ ಆಗಿದೆ. 1 ಅವರ್ ಆಗಿದ ನಂತರ ಈಗ ಎಣ್ಣೆ ಕಾಯಿಸ್ಕೊಂಡು ಎಣ್ಣೆಯಲ್ಲಿ ಈಗ ಫ್ರೈ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ ಬೇಬಿ ಕಾರ್ನ್ ಇದನ್ನ ಒಂದು 8 ರಿಂದ 10 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಈಗ ಫ್ರೈ ಮಾಡ್ಕೊಂಡಿದ ನಂತರ ನೋಡಿ ಲೈಟ್ ಬ್ರೌನಿಶ್ ಬಂದಿದೆ. ಬ್ರೌನಿಶ್ ಬಂದಾದ್ಮೇಲೆ ಈಗ ತೆಗಿತಾ ಇದ್ದಾರೆ. ನೋಡಿ ಇಷ್ಟು ಮಾತ್ರ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಇಷ್ಟು ಮಾತ್ರ ಇದನ್ನ ಫ್ರೈ ಮಾಡ್ಕೊಂಡು ತೆಗಿತಾ ಇದ್ದಾರೆ. ನೋಡಿ ಬೇಬಿ ಕಾರ್ನ್ ಕಬಾಬ್ ಅನ್ನೋದು ರೆಡಿ ಆಗಿದೆ. ಬೇಬಿ ಕಾರ್ನ್ ಕಬಾಬ್ ಇದೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಈಗ ಇದ್ರ ಮೇಲ್ಗಡೆ ಚಾಟ್ ಮಸಾಲ ಹಾಕೊಂತ ಇದ್ದಾರೆ. ಸ್ವಲ್ಪ ಚಾಟ್ ಮಸಾಲ ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಬೇಬಿ ಕಾರ್ನ್ ಕಬಾಬು ರೆಡಿ ಆಗಿದೆ. ಇದರಲ್ಲಿ ಜಾಸ್ತಿ ನೀರು ಹಾಕ್ದಿರಾ ಮಸಾಲ ಗಟ್ಟಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರು. ಕೇಳಿದ್ರೆ ಇದರಲ್ಲೇ ನೀರು ಬಿಟ್ಕೊಳುತ್ತೆ ಅಂತಂದ್ರು. ನೋಡಿ ಅದಕ್ಕೆ ಕಾರಣಕ್ಕೆ ಇವರು ಸ್ವಲ್ಪ ಗಟ್ಟಿಯಾಗಿ ಬಿಟ್ಕೊಂಡ್ರು. ನೋಡಿ ಇದರಲ್ಲಿ ನೀರು ಬಿಟ್ಕೊಂಡಿದೆ ಆಲ್ರೆಡಿ.
ನೋಡಿ ಈ ತರ ನೀರು ಬಿಟ್ಕೊಳೋ ಕಾರಣಕ್ಕೆ ಅವರು ಗಟ್ಟಿ ಮಸಾಲ ಮಾಡ್ಕೊಂಡೆ ಬಿಟ್ಕೊಂಡಿದ್ದಾರೆ. ಜಾಸ್ತಿ ನೀರು ಆಗೋಗ್ಬಿಟ್ರೆ ಇನ್ನ ನೀರು ಆಗೋಗುತ್ತೆ, ಆ ಕಾರಣಕ್ಕೆ ಇವರು ಈ ತರ ಮಾಡ್ಕೊಂಡಿದ್ದಾರೆ. ಈ ಇಷ್ಟೊಂದು ಹಾಕೊಂಡಿದ್ದಾರೆ, ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆಗೆ ಒಂದು ಅರ್ಧ ಖಾಲಿ ಮಾಡಿದ್ದಾರೆ. ನೋಡಿ ಸ್ವಲ್ಪ ನೀರು ಬಿಟ್ಕೊಂಡಿರೋ ಕಾರಣಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಈಗ ಬಿಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ತಿರುಮಲ ಕ್ಯಾಟರರ್ಸ್ ಕಡೆಯಿಂದ ಇವರು ಯಾವ ರೀತಿ ಬೇಬಿಕಾರ್ನ್ ಕಬಾಬ್ ಮಾಡಿದ್ರು ಅಂತ ಬಿಟ್ಟು. ಇದಂತೂ ತುಂಬಾನೇ ಚೆನ್ನಾಗಿತ್ತು, ನಾನು ಟೇಸ್ಟ್ ಮಾಡಿದೆ, ಸಕ್ಕತ್ತಾಗಿತ್ತು. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. Thank you.